ಎಲ್ಲರಿಗೂ ಕಥೆ ಬಂಡಿಗೆ ಸ್ವಾಗತ. ಹೋಳಿ ಹಬ್ಬವು ಬಣ್ಣಗಳ ಹಬ್ಬ ಎಂದು ಪ್ರಸಿದ್ಧವಾಗಿದೆ ಮತ್ತು ಪ್ರೀತಿಯ, ಸೌಹಾರ್ದ್ಯದ ಹಾಗೂ ಸತ್ಯದ ಜಯವನ್ನು ಪ್ರತಿಬಿಂಬಿಸುತ್ತದೆ. ಇದು ಭಾರತದಲ್ಲಿ ಒಂದು ಪ್ರಾಚೀನ ಹಬ್ಬವಾಗಿದ್ದು, ಸಾಮಾನ್ಯವಾಗಿ ಫಾಲ್ಗುಣ ಮಾಸದ ಪೂರ್ಣಿಮೆಯಂದು ಮಾರ್ಚ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಈ ಹಬ್ಬದ ಹಿಂದೆ ಹಲವಾರು ಪೌರಾಣಿಕ ಕಥೆಗಳಿವೆ, ಆದರೆ ಪ್ರಹ್ಲಾದ ಮತ್ತು ಹೋಲಿಕಾದ ಕಥೆ ಎಲ್ಲರಿಗೂ ಪರಿಚಿತವಾಗಿರುವ ಅತ್ಯಂತ ಪ್ರಮುಖ ಪೌರಾಣಿಕ ಕಥೆ. ಅಸುರರಾಜ ಹಿರಣ್ಯಕಶಿಪು ತನ್ನ ತಪೋಬಲದಿಂದ ಬ್ರಹ್ಮದೇವನಿಂದ ಒಂದು ಮಹಾವರವನ್ನು ಪಡೆದನು. ಈ ವರದ ಪ್ರಕಾರ ಅವನನ್ನು ಯಾರೂ ಕೊಲ್ಲಬಾರದು. ಅವನು ಹಗಲು ಅಲ್ಲ, ರಾತ್ರಿ ಕೂಡ ಅಲ್ಲ. ಅವನು ಮಾನವನಿಂದಲೂ ಅಲ್ಲ, ಪ್ರಾಣಿಯಿಂದಲೂ ಅಲ್ಲ. ಮನೆಯೊಳಗಲ್ಲ, ಹೊರಗಲ್ಲ. ಅವನು ಭೂಮಿಯಲ್ಲಿಯೂ ಅಲ್ಲ, ಆಕಾಶದಲ್ಲಿಯೂ ಅಲ್ಲ. ಅವನನ್ನು ಯಾವುದೇ ಶಸ್ತ್ರದಿಂದ ಕೊಲ್ಲಲಾಗದು ಎಂಬಂತಹ ಶಕ್ತಿ ಅವನಿಗೆ ದೊರಕಿತು. ಈ ಅಮೋಘ ವರದಿಂದ ಅವನು ಪ್ರಪಂಚದ ರೂಲರ್ ಆಗಿ ದೇವತೆಗಳನ್ನು ಕೂಡ ಮಣಿಸಿ ತನ್ನನ್ನು ತಾನೇ ದೇವರೆಂದು ಘೋಷಿಸಿಕೊಂಡನು. ಹಿರಣ್ಯಕಶಿಪು ತನ್ನ ರಾಜ್ಯದ ಎಲ್ಲ ಜನರು ಕೇವಲ ತನ್ನನ್ನು ಪೂಜಿಸಬೇಕು ಎಂಬ ಆಜ್ಞೆ ಹೊರಡಿಸಿದನು. ಆದರೆ ಅವನ ಮಗ ಪ್ರಹ್ಲಾದನು ವಿಷ್ಣುವಿನ ಪರಮಭಕ್ತ. ಅವನು ದಿನವೂ ನಾರಾಯಣ ನಾರಾಯಣ ಎಂದು ಜಪಿಸುತ್ತಾ ದೇವರ ಭಜನೆ ಮಾಡುತ್ತಿದ್ದ. ಇದು ಹಿರಣ್ಯಕಶಿಪುವಿಗೆ ಅವಮಾನವಾಗಿ ತೋರಿತು. ಅವನ ಮಗನೇ ತನ್ನ ಭಕ್ತಿಯನ್ನು ತ್ಯಜಿಸುವಂತೆ ಕೇಳಿದಾಗಲೂ ಪ್ರಹ್ಲಾದನು ಸಮ್ಮತಿಸದೆ, ಪಿತಾ, ಈ ಪ್ರಪಂಚದಲ್ಲಿ ನಿಜವಾದ ಶಕ್ತಿ ನನ್ನನ್ನು ರಕ್ಷಿಸುವ ನಾರಾಯಣನಲ್ಲಿ ಮಾತ್ರ ಇದೆ. ನೀನು ಮೋಹಕ್ಕೆ ಒಳಗಾಗಿದ್ದೀಯೇ ಎಂದು ಉತ್ತರಿಸಿದನು. ಇದರಿಂದ ಕೋಪಗೊಂಡ ಹಿರಣ್ಯಕಶಿಪು ತನ್ನ ಮಗನನ್ನು ಕೊಲ್ಲಲು ಹಲವಾರು ಪ್ರಯತ್ನಗಳನ್ನು ಮಾಡಿಸಿದನು. ಹಿರಣ್ಯಕಶಿಪು ತನ್ನ ಸಹೋದರಿ ಹೋಲಿಕಾಳ ಸಹಾಯ ಕೇಳಿದನು. ಹೋಲಿಕಾಳಿಗೆ ಬ್ರಹ್ಮನಿಂದ ಒಬ್ಬ ವರ ದೊರಕಿತ್ತು. ಅವಳು ಬೆಂಕಿಯಲ್ಲಿ ಸುಡುವುದಿಲ್ಲ. ಹೋಲಿಕಾ ತನ್ನ ಸಹೋದರನ ಮಾತು ಕೇಳಿ ಪ್ರಹ್ಲಾದನನ್ನು ತನ್ನ ಡಲಿಗೆ ಹಿಡಿದು ಜ್ವಾಲಾಮುಖಿಯ ಬೆಂಕಿಯಲ್ಲಿ ಕುಳಿತಳು. ಆದರೆ ಹೋಲಿಕಾ ತನ್ನ ವರವನ್ನು ಪ್ರಹ್ಲಾದನ ಹಿತಕ್ಕಾಗಿ ಬಳಸದೆ ದುರುದ್ದೇಶದಿಂದ ಬಳಸಿದ ಕಾರಣ ಆ ವರ ಅನಗತ್ಯವಾಯಿತು. ಹೋಲಿಕಾ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಯಿತು. ಆದರೆ ಪ್ರಹ್ಲಾದನು ವಿಷ್ಣುವಿನ ಕೃಪೆಯಿಂದ ರಕ್ಷಿತನಾದನು. ಹೋಲಿಕಾ ಸತ್ತ ನಂತರ ಹಿರಣ್ಯಕಶಿಪು ತಾನೇ ಸ್ವತಃ ಪ್ರಹ್ಲಾದನನ್ನು ಕೊಲ್ಲಲು ನಿರ್ಧರಿಸಿದನು. ಅವನು, ನೀನು ನಿನಗೆ ನಂಬಿಕೆಯಿರುವ ವಿಷ್ಣುವನ್ನು ನನಗೆ ತೋರಿಸು. ಅವನು ಎಲ್ಲಿ ಇದ್ದಾನೋ ಎಂದು ಕೇಳಿದನು. ಪ್ರಹ್ಲಾದನು, ಅವರು ಎಲ್ಲೆಲ್ಲೂ ಇರುವರು. ನೀವು ಈ ಸ್ತಂಭದಲ್ಲೂ ಅವರನ್ನು ಕಾಣಬಹುದು ಎಂದು ಉತ್ತರಿಸಿದನು. ಕೋಪಗೊಂಡ ಹಿರಣ್ಯಕಶಿಪು ಆ ಸ್ತಂಭಕ್ಕೆ ಹೊಡೆದಾಗ ಅದರಿಂದ ನರಸಿಂಹ, ಅರ್ಧ ಸಿಂಹ, ಅರ್ಧ ಮಾನವ ರೂಪದ ವಿಷ್ಣುವಿನ ಅವತಾರ ಪ್ರತ್ಯಕ್ಷನಾದನು. ನರಸಿಂಹನೇ ಹಿರಣ್ಯಕಶಿಪುವನ್ನು ಹೊಡೆದು ಕೊಂದನು. ಇದರಿಂದ ಸತ್ಯದ ವಿಜಯ ಮತ್ತು ಅಧರ್ಮದ ನಾಶ ಎಂಬ ಸಂದೇಶ ಹೋಳಿ ಹಬ್ಬದ ಅಂಗವಾಗಿ ಪ್ರಸಿದ್ಧಿ ಪಡೆಯಿತು. ಹೀಗಾಗಿ ಹೋಳಿ ಹಬ್ಬದ ಮೊದಲ ದಿನ ಹೋಲಿಕಾ ದಹನ ಆಚರಿಸಲಾಗುತ್ತದೆ. ಇದು ಅಧರ್ಮದ ಅಂತ್ಯ ಮತ್ತು ಸತ್ಯದ ಜಯದ ಪ್ರತೀಕ.